ಸಾಲಕ್ಕಾಗಿ ವ್ಯಕ್ತಿಯನ್ನೇ ಒತ್ತೆ ಇಟ್ಕೊಂಡ್ರ 27 ದಿನಗಳಿಂದ ವ್ಯಕ್ತಿಯನ್ನ ಕೂಡಿ ಹಾಕಿದ್ರ ವಿಜಯಪುರದ ದೇವರ ಹಿಪ್ಪರಗಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಸಾಲಕ್ಕಾಗಿ ಈಗ ಜಮೀನನ್ನ ಅವರು ವಶಪಡಿಸಿಕೊಳ್ಳುವಂಥದ್ದು ಅಥವಾ ಮನೆಯಿಂದ ಹೊರಗೆ ಹಾಕುವಂಥದ್ದನ್ನೆಲ್ಲ ನೋಡಿರ್ತೀವಿ. ಆದರೆ ಇಲ್ಲಿ ಸಾಲಕ್ಕೋಸ್ಕರ 27 ದಿನಗಳಿಂದ ವ್ಯಕ್ತಿಯನ್ನ ಕೂಡಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉದಯ್ ಕುಮಾರ್ ಎಂಬಾತನನ್ನ ಕೂಡಿ ಹಾಕಿದ್ದಾರೆ. ಉದಯ್ ಕುಮಾರ್ ಪತ್ನಿ ರೇಷ್ಮಾ ಸಹೋದರ ಆರೋಪವನ್ನು ಮಾಡಿರುವಂಥದ್ದು. ನಿವೃತ್ತ ಶಿಕ್ಷಕ ಪ್ರಭಾಕರ ಡವಳಗಿ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. 31.50 ಲಕ್ಷ ಹಣ ನೀಡಬೇಕಂತೆ ಉದಯ್ ಕುಮಾರ್. ಉದಯ್ ಕುಟುಂಬಕ್ಕೆ ಪ್ರಭಾಕರ್ ಕರೆಯನ್ನ ಮಾಡಿ ಆವಾಜನ್ನ ಹಾಕಿದ್ದಾರೆ. 31 ಲಕ್ಷ ಅಲ್ವಾ, ಅದೇನು 10,000 20,000 ಅಲ್ಲ, 31 ಲಕ್ಷ, ಹತ್ತತ್ರ 32 ಲಕ್ಷ ಕೊಡಬೇಕಾಗಿತ್ತು. ಕೇಳಿದ್ದಾರೆ, ಆವಾಜ್ ಹಾಕಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಕೂಡಿಟ್ಟು ಹಿಂಸೆಯನ್ನ ನೀಡ್ತಾ ಇರುವಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆ ಶಿಕ್ಷಕ ಅಂತ ಅವರ ಕುಟುಂಬದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಭಾಕರ್ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆ. 31 ಲಕ್ಷ ಬಿಗ್ ಅಮೌಂಟ್. ಮತ್ತೆ ಅವರು ಬಿಡೋ ಅಂತಂದ್ರೆ ಬಿಡಾಕ್ ರೆಡಿ ಇಲ್ಲ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಿ, ಟೀಚರ್ ಕೆಲಸ. ಅಲ್ಲಿ 2 ವರ್ಷ ತನ ಆಟ ಇದ್ವಿ. ಆಮೇಲೆ ಈ ಕಡೆ ಬಂದ ಬಿಜಾಪುರಕ್ಕೆ ಬಂದಾಗಣೆ ಅವರು ಅವ್ರು ಹೋಗಿ ಅವ್ರಿಗೆ ಹಿಡ್ಕೊಂಡ್ಬಂದು ಮಾಡ್ಕೊಂಡು ಈಗ ಎಲ್ಲರೂ ಸೇರಿ ಹೋದ್ರೂ ಅವ್ರು ಏನಂತ ಬಿಡಂಗಿಲ್ಲ, ನಾವು ರೊಕ್ಕ ತೊಗೊಂಡ್ ಬರ್ರಿ ಅಂತಾನ ನಾವು ಬಿಡಂಗಿಲ್ಲ ಅಂತ ಹೇಳ್ತಾರ್ರಿ. ಕೊಳರ್ಕಾಗನ ನಾವು ಅವ್ರಿಗೆ ಏನ್ ಮಾಡಾರ ಗೊತ್ತಿಲ್ಲ, ಬಿಡೋರ್ ಗೊತ್ತಿಲ್ಲ. ಇವತ್ತು ಅವ್ರು ಬಿಡಂಗಿಲ್ಲ ಅಂತ ಹೇಳ್ತಾರ. ರೊಕ್ಕ ತೊಗೊಂಡೇ ಬಂದು ಬಿಡ್ಸ್ಕೊಂಡು ಹೋಗ್ರಿ ನೀವು ಅಂತಾರ. ನಾವೆಲ್ಲ ಮಾರ್ಕೆ ರೊಕ್ಕ ಕೊಡ್ತೇವೆ ಅಂದ್ರೆ ಬಿಡಾಕ್ ರೆಡಿ ಇಲ್ರಿ ಅವರು. ಅದೇನಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಏನಾಗಿರೋದು ಈ ಪ್ರಕರಣದಲ್ಲಿ? ಈಗ ಪ್ರಭಾಕರನ್ ಅವ್ರ ಮೇಲೆ ಆರೋಪ ಮಾಡಲಾಗ್ತಾ ಇದೆಯಲ್ಲ, ಅವ್ರು ಏನಾದರೂ ಹೇಳಿದಾರಾ? ಪೊಲೀಸರು ಏನಾದರೂ ವಿಚಾರಿಸಿದಾರಾ? ಆ ವ್ಯಕ್ತಿ ಎಲ್ಲೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಹುಡುಕಿದಾರಾ? ಹೇಗೆ? ಪೃಥ್ವಿರಾಜ್, ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿರುವಂತಹ ನಿವಾಸಿ ಪ್ರಭಾಕರನ್ ಅವರು ದೇವರಪುರಗಿ ತಾಲೂಕಿನಲ್ಲಿರುವಂತಹ ಉದಯ್ ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅವರ ಪತ್ನಿಯವರು ಆರೋಪ ಮಾಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಪೊಲೀಸರಿಗೆ ಯಾವುದೇ ರೀತಿ ಅಧಿಕೃತವಾಗಿ ದೂರ ನೀಡಿಲ್ಲ. ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ನಡುವೆ ವ್ಯವಹಾರ ಇತ್ತು. ಆದ್ರೆ ಹಲವು ದಿನಗಳಿಂದ ಹಣವನ್ನು ಮರಳಿಸ್ತಾರೆ ಅಂತ ಹೇಳಿದ್ರು, ಮರಳಿಸಿಲ್ಲ. ಆ ಕಾರಣಕ್ಕಾಗಿ ಅವ್ರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಸುಮಾರು 31 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ಆಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಆಡಿಯೋ ಸಹಿತ ವೈರಲ್ ಆಗಿತ್ತು. ಯಾರು ಹಣವನ್ನು ನೀಡಿದ್ದಾರೆ ಪ್ರಭಾಕರ್ ಅವರು, ಅವ್ರ ಕುಟುಂಬಸ್ಥರು ಉದಯ್ ಕುಮಾರ್ ಅವ್ರ ಪತ್ನಿಗೆ ಕರೆ ಮಾಡಿ, ನಿಮ್ಮ ಪತಿಯನ್ನ ನಾವು ಸುಮಾರು 20 ದಿನ ಆಯ್ತು ಕರ್ಕೊಂಡ್ ಬಂದಿದ್ವಿ, ಇನ್ನೂ ನೀನು ಹಣ ಕೊಟ್ಟಿಲ್ಲ, ಹಣ ಕೊಟ್ಟು ಕರ್ಕೊಂಡು ಹೋಗು ಅಂತ ಹೇಳಿ ಅವ್ರು ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ಜೊತೆಗೆ 25 ದಿನ ಆದ್ರೂ ನೀನು ಗಂಡ ಇಲ್ಲಿ ಬಂದಿದ್ದಾನಂತೂ ನೀನು ಕೇಳೋ ಪ್ರಶ್ನೆ ಇಲ್ವಾ ಏನು ಎಂತ ವಾಪಸ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಇದೀಗ ಮಾಧ್ಯಮಗಳಲ್ಲಿ ವರದಿ ಬಂದ ಬಳಿಕ ಈಗ ಪೊಲೀಸರು ಹೆಚ್ಚಿಸಿಕೊಂಡಿರುವಂತದ್ದು, ಇಬ್ಬರನ್ನ ಕರೆದು ಈಗ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.